ಭೈರಪ್ಪನವರ ಬಗ್ಗೆ ಏನಾರ ಮಾತಾಡಬೇಕು ಅಂದರೆ ಗಂಟಲು ತುಂಬಿ ಬರುತ್ತೆ. ಅವರು ಇಡೀ ಕರ್ನಾಟಕದ ಮನೆ ಮಾತಾಗಿದ್ರು. ವಿದ್ವಾಂಸರಾಗ್ಬೋದು, ಸಾಮಾನ್ಯ ಜನ ಆಗ್ಬೋದು, ಯಾರೇ ಆದರೂ ಕೂಡ ಅವರ ಪುಸ್ತಕಗಳನ್ನು ಓದಿ ಅನುಭವಿಸಿ ಅದರಿಂದ ಪಾಠ ಕಲಿದೇ ಇದ್ದವರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ನಮಗೆಲ್ಲ ಅವರು ಪರಿಚಯ ಆದದ್ದೇ ಒಂದು ದೊಡ್ಡ ಅದೃಷ್ಟ. ಅವರ ಕಾಲದಲ್ಲಿ ನಾವು ಬದುಕಿದ್ವಿ, ಅವ್ರ ಜೊತೆ ಒಡನಾಡಿದ್ವಿ, ಮಾತನಾಡಿದ್ವಿ ಅನ್ನೋದು ನಮಗೆ ಬಹಳ ಸಂತೋಷದ ವಿಷಯ. ಇವತ್ತು ಈ ರೀತಿ ಹೀಗೆ ಹೋಗಿದ್ದಾರೆ ಅಂದರೆ ಅವರು ಎಲ್ಲೂ ಹೋಗಿಲ್ಲ. ಅವ್ರ ಪುಸ್ತಕಗಳಲ್ಲಿ ಯಾವಾಗಲೂ ಅಜರಾಮರವಾಗಿರ್ತಾರೆ. ಅವ್ರ ಪುಸ್ತಕಗಳನ್ನ ಓದಿ ಅವ್ರು ಹೇಳಿರೋ ಅಂತ ಒಂದು ನೀತಿನ ಅನುಸರಿಸೋದ್ರಿಂದ ನಾವು ಯಾವಾಗಲೂ ಅವ್ರನ್ನ ಉಳಿಸ್ಕೊಂಡಿರ್ತೀವಿ ಅನಿಸುತ್ತೆ. ಅವ್ರು ಯಾವುದೇ ಪುಸ್ತಕ ತಗೊಂಡ್ರು ಕೂಡ ಹೇಳೋದು ಸ್ವಾರ್ಥ ಬಿಡಿ, ಎಲ್ರಿಗೂ ಸಹಾಯ ಮಾಡಿ. ಈಗಲೂ ಕೂಡ ಅವ್ರು ಹೇಳೋದಷ್ಟೇನೆ, ಓದೋ ಹುಡುಗರಿಗೆ ಸಹಾಯ ಮಾಡಿ, ಬೇರೆಯವ್ರಿಗೆ ಸಹಾಯ ಮಾಡಿ, ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ಕಲೀರಿ ಅಂತ ಹೇಳಿದ್ರು. ಅವ್ರು ಯಾವ ಪುಸ್ತಕ ನೋಡಿದ್ರು ಯಾರಿಂದನೂ ಪ್ರಭಾವಿತರಾಗಿಲ್ಲ, ಸತ್ಯಕ್ಕೆ ಕಟ್ಟುಬಿದ್ದು ಇದ್ದ ಅಂಥವ್ರು. ಅಂಥ ಒಬ್ಬರನ್ನ ನಾವಿವತ್ತು ಕಳ್ಕೊತಿದ್ದೀವಿ ಅಂದರೆ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ. ಎಷ್ಟು ದಿನ ಇದ್ರೂ ನಮಗೆ ಬೇಕು. ಆದರೆ ನನಗನ್ಸೋದು ಅಂದರೆ ಅವರು ಹೋದ್ರಲ್ಲ ಅಂತ ಕೊರಗಕ್ಕಿಂತ ಅವ್ರು ಯಾವ ಆಸ್ತಿ, ಅಮೂಲ್ಯವಾದ ಆಸ್ತಿ ಬಿಟ್ಟು ಹೋಗಿದಾರೋ ಅದನ್ನು ರಕ್ಷಿಸ್ಕೊಂಡು ಅದರ ಸಮಾನ ಅದಕ್ಕೆ ಅನುಸಾರವಾಗಿ ನಾವು ನಡೀತಾ ಇದ್ದು ಅನುಸರಿಸಿದ್ರೆ ಅವ್ರಿಗೆ ಯಾವತ್ತೂ ಪ್ರೀತಿ ಆಗುತ್ತೆ. ಭೈರಪ್ಪನವರು ಅನ್ನೋದು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ, ಅದು ಅಷ್ಟೇನೆ. ಅಂಥ ಶಕ್ತಿ ಯಾವಾಗಲೂ ನಮ್ಮ ಸಮಾಜದಲ್ಲಿ ಹರಿತಾ ಇರಲಿ ಅಂತ ಹೇಳ್ತೀನಿ. ನನಗಿನ್ನೇನು ಹೇಳಕ್ಕೂ ಮನಸ್ಸಿಗೆ ತೋಚ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿ.ಬಿ. ಹರೀಶ್. ಇವತ್ತು ಕನ್ನಡಿಗರ ಪಾಲಿಗೆ ತುಂಬ ಒಂದು ದುಃಖದ ದಿನ. ಮಧ್ಯಾಹ್ನ ನಮಗೆ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ತೀರ್ಕೊಂಡಂಥ ಸುದ್ದಿ ಮಾಧ್ಯಮಗಳ ಮೂಲಕವೇ ಮತ್ತು ಸ್ನೇಹಿತರ ಮೂಲಕ ಸಿಕ್ತು. ನಾನು ಹಾಸನದವನು. ಬಾಲ್ಯದಿಂದನೂ ಭೈರಪ್ಪನವರ ಸಾಹಿತ್ಯವನ್ನು ಓದ್ಕೊಂಡು ಬೆಳೆದವನು. ಭೈರಪ್ಪನವರು ಯಾವ ಜಾಗ ಅಥವಾ ಊರು ಅಥವಾ ಹಳ್ಳಿಗಳನ್ನು ಅವರು ವರ್ಣನೆ ಮಾಡ್ತಾರೆ, ಚನ್ನರಾಯಪಟ್ಟಣ, ತಿಪ್ಟೂರು, ಅಲ್ಲಿಯ ಒಂದು ತೆಂಗಿನ ಸೀಮೆ, ಅಲ್ಲಿಯ ಹಳ್ಳಿಯ ಭಾಷೆ, ಅದರ ಒಂದು ಸೊಗಡನ್ನು ನೋಡಿಕೊಂಡು ಬೆಳೆದವನು. ಭೈರಪ್ಪನವರು ನಮ್ಮ ಕನ್ನಡ ಸಾಹಿತ್ಯದ ಆತ್ಮ. ನಾವು ಅನೇಕರನ್ನ ಕನ್ನಡದ ಸಾಕ್ಷಿ ಪ್ರಜ್ಞೆಗಳು ಅಂತ ಕರಿತೀವಿ. ನಿಜವಾದ ಅರ್ಥದಲ್ಲಿ ಕನ್ನಡದ ಸಾಕ್ಷಿ ಪ್ರಜ್ಞೆಯಾಗಿದ್ದವರು ಭೈರಪ್ಪನವರು. ಹೇಗೆ ಅಂದರೆ ಅವರೇ ಒಂದು ಹಾಸನದ ಎ.ವಿ.ಕೆ. ಕಾಲೇಜಿಗೆ ಬಂದಾಗ ಒಂದು ಮಾತು ಹೇಳಿದ್ರು. ಆಗ ಹಾರ್ನಳ್ಳಿ ರಾಮಸ್ವಾಮಿಯವರು ಮತ್ತು ಹಾಮನಾಯಕರು ಇದ್ದ ಕಾಲ. ಹಾಸನದ ಎ.ವಿ.ಕೆ. ಕಾಲೇಜಲ್ಲಿ ಹೇಳಿದ್ರು, ಒಬ್ಬ ದೊಡ್ಡ ರಷ್ಯನ್ ಕವಿ ಲೇಖಕ ದಾಸ್ತವಸ್ಕಿ ತೀರ್ಕೊಂಡಾಗ ಅವನದೊಂದು ದೊಡ್ಡ ಮೆರವಣಿಗೆ ನಡೀತಾ ಇರುತ್ತೆ. ಅವಾಗ ಜನ ರಸ್ತೆಗಳಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾರೆ. ಯಾಕೆ ಅಂತ ಉಳಿದವ್ರು ಕೇಳಿದಾಗ ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ, ನಮ್ಮ ಜೀವನದ ಒಂದು ಭಾಗನೇ ಹೊರಟೋಯ್ತು ಅಂತ. ಭೈರಪ್ಪನವರನ್ನ ಕಳ್ಕೊಂಡು ನಮ್ಮ ಕನ್ನಡದ ಒಂದು ಭಾಗವನ್ನೇ ನಾವು ಕಳ್ಕೊಂಡಿದೀವಿ. ಆ ಭಾಷೆ, ಅದರ ಸೊಗಡು. ಚಿಕ್ಕ ವಯಸ್ಸಿನಲ್ಲಿ ಅವರು ಭೀಮಕಾಯ ಅಂತ ಅವರ ಜಟ್ಟಿಗಳು ಅಂದರೆ ಕುಸ್ತಿ ಪೈಲ್ವಾನರ ಜೀವನವನ್ನು ಇಟ್ಕೊಂಡು ಅವ್ರು ಕಾದಂಬರಿಯನ್ನು ಬರೆದ್ರು. ಆಮೇಲೆ ಇನ್ನೂ ಬೇರೆ ಬೇರೆ ಕಾದಂಬರಿಗಳನ್ನು ಬರೀತಾ ಆಮೇಲೆ ಧರ್ಮಶ್ರೀ, ಅದು ಕ್ರೈಸ್ತ ಮತಾಂತರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಅಂತರ್ಧರ್ಮೀಯ ವಿವಾಹದ ಕಾದಂಬರಿಯನ್ನು ಬರೆದ್ರು. ಅದಾದಮೇಲೆ ಅವರು ಬೇರೆ ಬೇರೆ ಕಾದಂಬರಿಗಳನ್ನು ಬರೀಬೇಕಾದ್ರೆ ಈ ಡೈರಿ ಫಾರ್ಮಿಂಗ್ ಮಾಡಿದಾಗ ಹಳ್ಳಿಗಳಲ್ಲಿ ಏನು ಸಮಸ್ಯೆ ಬರುತ್ತೆ, ಕೃತಕವಾಗಿ ಗರ್ಭಧಾರಣೆ ಮಾಡಿ ಹಸುವಿಗೆ ಕೊಟ್ಟಾಗ ಹೇಗೆ ಸಮಸ್ಯೆ ಆಗುತ್ತೆ ಅಂತ ತಬ್ಬಲಿಯು ನೀನಾದೆ ಮಗನೇ ಒಂದು ಕಾದಂಬರಿ ಬರೆದ್ರು. ಅಪ್ಪಟ ಅದು ಹಳ್ಳಿ ಅನುಭವ ಇರೋರು ಬರೆಯೋದು. ಅದೇ ಮುಂದೆ ಸಿನಿಮಾ ಕೂಡ ಆಯಿತು. ಅವರ ಬಹಳ ಕ್ಲಾಸಿಕ್ಕು, ಅವರ ಒಂದು ಪ್ರಬುದ್ಧತೆ ಅವರ ಬರವಣಿಗೆಯಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ದು ಅವರು ವಂಶವೃಕ್ಷ ಕಾದಂಬರಿಯಿಂದ. ವಂಶವೃಕ್ಷ ಕಾದಂಬರಿಯಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವಿನ ಒಂದು ಸಂಘರ್ಷದ ಕಥೆಯನ್ನು ತುಂಬ ಅದ್ಭುತವಾದ ರೀತಿಯಲ್ಲಿ ಅವರು ಬರೆದ್ರು. ಅವರ ಜೀವನದಲ್ಲಿ ತುಂಬ ಪ್ರಭಾವಿಸಿದಂಥ ಒಬ್ಬರು ಚಿಂತಕರು ಅಂದರೆ ಡಾಕ್ಟರ್ ಆನಂದ ಕುಮಾರಸ್ವಾಮಿ. ಅವರ ಧರ್ಮಶ್ರೀಯಲ್ಲೂ ಬರುತ್ತೆ, ಅವರ ವಂಶವೃಕ್ಷ ಕಾದಂಬರಿಯಲ್ಲೂ ಬರುತ್ತೆ. ಅವರ ಜೀವನದಲ್ಲಿ ತುಂಬ ಬಡತನದಲ್ಲಿ, ಕಷ್ಟದಲ್ಲಿ ಅವರು ಬಂದವರು. ಹಿಂದಿನ ಕಾಲದಲ್ಲಿ ಬೇರೆ ಬೇರೆಯವರು ಬ್ರಾಹ್ಮಣ ಉಪಪಂಗಡ ಹೊಯ್ಸಳ ಕರ್ನಾಟಕ ಕುಟುಂಬದಲ್ಲಿ ಹುಟ್ಟಿದವರು. ಊಟ ಮಾಡುವಂಥ ಪರಿಸ್ಥಿತಿ ಕೂಡ ಇರಲಿಲ್ಲ. ಆವಾಗ ಅವರು ಬೇರೆ ಬೇರೆಯವರ ಮನೆಗಳಲ್ಲಿ ವಾರಾನ್ನ ಮಾಡಿಕೊಂಡು ಓದುವಾಗ ಏನು ಕಷ್ಟದ ಅನುಭವವನ್ನು ಪಡೆದ್ರು, ಅನುಭವವನ್ನು ಅವ್ರು ಯಾವತ್ತೂ ಮರೀಲಿಲ್ಲ. ಅದು ಅವರ ಕಾದಂಬರಿಗಳ ವಸ್ತುವಾಗಿ ಬಂತು. ಗೃಹಭಂಗ ಇರ್ಬೋದು, ನೈನೆರಳು ಇರ್ಬೋದು, ಬೇರೆ ಬೇರೆ ಕಾದಂಬರಿಗಳು. ಮುಂದೆ ಅವರು ದೊಡ್ಡ ಸಾಹಿತಿಗಳಾಗಿ ಅವರಿಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದಾಗ ಅವರು ತಮ್ಮ ಬಡತನದ ದಿನಗಳನ್ನು ಮರೀಲಿಲ್ಲ.
ಹಳ್ಳಿಗಳಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಾಲೆ ಅಥವಾ ಅವ್ರದ್ದೇ ಹಳ್ಳಿಯಲ್ಲಿ ಇರುವ ಒಂದು ನೀರಿನ ವ್ಯವಸ್ಥೆ, ಅದಕ್ಕೆ ಅವರು ಆ ಹಣವನ್ನೆಲ್ಲ ವಿನಿಯೋಗ ಮಾಡಿ ಅಂತ ಹೇಳಿ ಅವ್ರು ಮಾಡಿ ಅದನ್ನು ತುಂಬಾ ಯಶಸ್ವಿಯಾಗಿ ಆ ಕೆಲಸವನ್ನ ಮಾಡಿದ್ರು. ಭೈರಪ್ಪನವರ ಕಾದಂಬರಿಗಳು ಇಷ್ಟೇ ಆಗಿದ್ದಿದ್ರೆ ಅವರೊಬ್ರು ಪ್ರಾದೇಶಿಕ ಕಾದಂಬರಿಕಾರರಾಗಿ ಉಳ್ಕೊಳ್ತಿದ್ರು. ಮುಂದೆ ಅವರು ಗೃಹಭಂಗ ಕಾದಂಬರಿಯನ್ನು ಬರೆದಾಗ ನಂಜಮ್ಮನ ಪಾತ್ರದ ಮೂಲಕ ಇಡೀ ಒಂದು ನಮ್ಮ ದಕ್ಷಿಣ ಭಾಗದ ಕರ್ನಾಟಕದ ಒಂದು ಭಾಷೆ, ಒಂದು ಜೀವನ, ಅದರ ಬನಿ ಅಂತ ಹೇಳ್ತೀವಿ, ಆ ಟೆಂಡರ್ನೆಸ್ ಅಷ್ಟನ್ನು ಅವರ ಬರವಣಿಗೆಯಲ್ಲಿ ತಂದ್ರು. ಗೃಹಭಂಗ ಆಮೇಲೆ ಅದು ಧಾರಾವಾಹಿಯಾಗಿ ಕೂಡ ಬಂತು, ಮಾಧ್ಯಮಗಳಲ್ಲಿ ಬಂತು. ಅದಾದ್ಮೇಲೆ ಅವ್ರ ಜೀವನದಲ್ಲಿ ಅವ್ರು ತಗೊಂಡಂತ ಒಂದು ದೊಡ್ಡ ಎತ್ತರ ಯಾವುದು ಅಂತ ಹೇಳಿದ್ರೆ, ಅವರು ಯಾವಾಗಲೂ ಕ್ಯಾಮ್ರಾ ಇಟ್ಕೊಳ್ಳದೆ, ಕ್ಯಾಮ್ರಾ ಬಳಸದೆ ಅವರು ದೇಶ ವಿದೇಶ ಪ್ರವಾಸ ಮಾಡ್ತಾ ಇದ್ರು. ಹಿಮಾಲಯವನ್ನು ನೋಡ್ತಾ ನೋಡ್ತಾ ಅವ್ರಿಗೆ ಈ ಹಿಮಾಲಯ ಮತ್ತು ಮಹಾಭಾರತವನ್ನು ಇಟ್ಕೊಂಡು ಒಂದು ದೊಡ್ಡ ಕಾದಂಬರಿಯನ್ನು ಬರೀಬೇಕು ಅಂತ ಅನೇಕ ವರ್ಷಗಳು ಅವರು ಅಧ್ಯಯನ ಮಾಡಿ ಪ್ರವಾಸ ಮಾಡಿ ಅವರು ಧರ್ಮಶ್ರೀ ಇದನ್ನ ಪರ್ವ ಕಾದಂಬರಿ, ಧರ್ಮಶ್ರೀ ಅಲ್ಲ ಪರ್ವ ಕಾದಂಬರಿಯನ್ನು ಅವ್ರು ಬರೆದು ತುಂಬಾ ಸುಮಾರು 40ನೇ ವಯಸ್ಸಿಗೆ ಬರೆದಂತ ಕಾದಂಬರಿ, ಅದ್ಭುತವಾದಂತ ಮಹಾಭಾರತವನ್ನ ಮರುಸೃಷ್ಟಿ ಮಾಡಿದಂತ ಒಂದು ಕಾದಂಬರಿ ಅದು. ಅದರ ಮೂಲಕ ಕನ್ನಡಕ್ಕೆ ಅವರು ಪ್ರಜ್ಞಾ ಪ್ರವಾಹ ತಂತ್ರವನ್ನ ತಂದುಕೊಟ್ರು. ಇದಾದ್ಮೇಲೆ ಭೈರಪ್ಪನವರು ಬೇರೆ ಬೇರೆ ಪಾತ್ರಗಳ ಅನ್ವೇಷಣೆಯಲ್ಲಿ ಹೋದ್ರು. ಈ ಉದಾಹರಣೆಗೆ ನೋಡಿ, ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ಎಲ್ಲೂ ರಾಜಕೀಯ ಪಕ್ಷಗಳ ಒಂದು ಎಲೆಕ್ಷನ್ ಟೈಮ್ನಲ್ಲಿ ಹೆಂಗ್ ದುಡ್ಡು ಹಂಚ್ತಾರೆ ಅಥವಾ ಏನೇನು ರಾಜಕೀಯ ಮಾಡ್ತಾರೆ, ಈ ವಿಷಯಗಳು ನಮ್ಗೆ ಎಲ್ಲೂ ಬರಲ್ಲ. ಅದನ್ನ ಅವರು ಮತದಾನ ಕಾದಂಬರಿನಲ್ಲಿ ತೋರಿಸ್ತಾರೆ. ಮತದಾನ ಕೂಡ ಅದು ಪ್ರಾಯಃ ಅದು ಸಿನಿಮಾ ಆಗಿ ಕೂಡ ಬಂತು. ಅದೇ ತರ ಜಲಪಾತ ಕಾದಂಬರಿ. ಆಮೇಲೆ ಎಲ್ಲಕ್ಕಿಂತ ಕಿರೀಟಪ್ರಾಯವಾಗಿ ಅವರ ಆತ್ಮಕತೆ ಭಿತ್ತಿ ಕನ್ನಡದ ಅತ್ಯಂತ ಶ್ರೇಷ್ಠವಾದ ಒಂದು ಆತ್ಮಕತೆ ಎಷ್ಟು ಒಂದು ರೀತಿ ನಿರ್ವಿಕಾರವಾಗಿರ್ಬೇಕು, ನಿಷ್ಪಕ್ಷಪಾತವಾಗಿರ್ಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಭೈರಪ್ಪನವ್ರದ್ದು. ಅವರು ಓದ್ಕೊಂಡಂತ ಫಿಲಾಸಫಿ, ಅವರ ಜೀವನಾನುಭವ, ಪೇಂಟಿಂಗ್ ಬಗ್ಗೆ ಅವ್ರಿಗಿದ್ದ ಆಸಕ್ತಿ, ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಇರುವಂತ ಅವರ ಪರಿಶ್ರಮ ಎಲ್ಲವನ್ನೂ ಸೇರಿಸ್ಕೊಂಡು ಅವರು ಮುಂದೆ ಇನ್ನೂ ಒಳ್ಳೊಳ್ಳೆ ಕಾದಂಬರಿಗಳನ್ನು ಬರೆದ್ರು. ಎಮರ್ಜೆನ್ಸಿ ಕಾಲದಲ್ಲಿ ಇಂದಿರಾ ಗಾಂಧಿ ಅವ್ರ ಎಮರ್ಜೆನ್ಸಿ ಕಾಲದ ಪರಿಸ್ಥಿತಿ ಇಟ್ಕೊಂಡು ತಂತು ಕಾದಂಬರಿಯನ್ನು ಬರೆದ್ರು. ತಂತು ಬಹಳ ಬೃಹತ್ ಕಾದಂಬರಿ, 700-800 ಪುಟಗಳ ಕಾದಂಬರಿ. ಅದನ್ನು ಕೂಡ ಜನ ಕೊಂಡ್ಕೊಂಡು ಓದ್ತಾರೆ. ಒಂದು ಹೇಳಬೇಕು, ಭೈರಪ್ಪನವ್ರದ್ದು ಸಾರ್ಥ ಕಾದಂಬರಿ ಆದ್ಮೇಲೆ ಮುಂದೆ ಬಂದಂತ ಆವರಣ ಇತ್ಯಾದಿಗಳು ಬರುವಾಗ ಹೇಗೆ ಇಂಗ್ಲಿಷ್ನಲ್ಲಿ ಹ್ಯಾರಿ ಪಾಟರ್ ಕಾದಂಬರಿ ಬಂದ್ರೆ ಜನ ಕ್ಯೂನಲ್ಲಿ ನಿಂತ್ಕೊಂಡು ಹ್ಯಾರಿ ಪಾಟರ್ನ ಕಾಯ್ತಾರೋ, ಆ ರೀತಿಯಲ್ಲಿ ಕಾಯ್ಕೊಂಡು ಬೆಳಗಿನ ಜಾವ ಸಾಹಿತ್ಯ ಭಂಡಾರ ನಮ್ಮ ಜಂಗಮೇಸ್ತ್ರಿ ಗಲ್ಲಿ ಅಂದ್ರೆ ಇದರ ಹತ್ರ KR ಮಾರ್ಕೆಟ್ ಮತ್ತೆ ಮೆಜೆಸ್ಟಿಕ್ ಮಧ್ಯದಲ್ಲಿ ಬರುತ್ತಲ್ಲ, ಅಲ್ಲಿ ಜನ ಬೆಳಗಿನ ಜಾವದಲ್ಲೇ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಕಾದಂಬರಿ ಕೊಂಡ್ಕೊಂಡು ಹೋದ್ರು. ಆ ಕಾದಂಬರಿ ಪ್ರಕಟವಾಗಿ ಕೆಲವೇ ನಿಮಿಷಗಳಲ್ಲಿ ಅಥವಾ ಗಂಟೆಗಳಲ್ಲಿ ಅದು ಮಾರಾಟ ಆಯ್ತು. ಸೊ ಏನ್ ಹೇಳ್ಬೋದು ಅಂದ್ರೆ, ಒಟ್ಟು ಭೈರಪ್ಪನವ್ರದ್ದು ಅಂದ್ರೆ ಒಂದು ಪ್ರಾಮಾಣಿಕವಾದ ಜೀವನ, ಒಂದು ಜೀವನದಲ್ಲಿ ಒಂದು ಇಂಟಿಗ್ರಿಟಿ. ಅಂದ್ರೆ ಸಾಹಿತ್ಯಗಳಲ್ಲಿ ಎಷ್ಟೊಂದ್ ಸರ್ತಿ ಅವ್ರು ವೇದಿಕೆ ಮೇಲೆ ಹೇಳೋದೇ ಒಂದಾಗಿರುತ್ತೆ, ಅವ್ರು ಬರೆಯೋದೇ ಒಂದಾಗಿರುತ್ತೆ. ಇಂಟಿಗ್ರಿಟಿ ಇತ್ತು. ಮತ್ತೆ ಬಡತನದ ದಿನಗಳನ್ನ ಅವ್ರು ಯಾವತ್ತೂ ಮರೀಲಿಲ್ಲ. ತಮ್ಮ ಅನುಭವಕ್ಕೆ ನಿಷ್ಠವಾಗಿ ಅವರು ಕಾದಂಬರಿಗಳನ್ನ, ಆವರಣ ಆದ್ಮೇಲೆ ಕೂಡ ಅನೇಕ ಕಾದಂಬರಿಗಳನ್ನ ಅವರು ಬರೆದ್ರು. ಈಗ ಕವಲು ಕಾದಂಬರಿ ಅಂದ್ರೆ ಮದುವೆ ಆಗಿರೋ ಗಂಡಸರಿಗೆ ಅವ್ರ ಹೆಂಡತಿಯರಿಂದ ಆಗುವಂತ ಸಮಸ್ಯೆ ಏನು, ಅದು ಬಹಳ ಅಪರೂಪದ ವಸ್ತು, ಅದನ್ನ ಬರೆದ್ರು. ರಾಮಾಯಣವನ್ನ ಇಟ್ಕೊಂಡು ಉತ್ತರಕಾಂಡ ಕಾದಂಬರಿಯಲ್ಲಿ ಸೀತೆ ಮೂಲಕ ಅವರು ಬರೆದ್ರು. ಇದೆಲ್ಲವನ್ನೂ ಭೈರಪ್ಪನವ್ರು ಬರೆದ್ರು. ಅವ್ರಿಗೆ ಸರಸ್ವತಿ ಸಮ್ಮಾನ್ ಬಂತು, ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂತು, ಇನ್ನೂ ಒಳ್ಳೊಳ್ಳೆ ಬಹುಮಾನಗಳು ಬಂತು. ಆದ್ರೆ ಕನ್ನಡಿಗರೆಲ್ಲರಿಗೆ ಆಸೆ ಇದ್ದಿದ್ದು ಭೈರಪ್ಪನವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬೇಕು ಅಂತ. ಅದೇನೋ ಕನ್ನಡದ ಕೆಲವು ವಿಮರ್ಶಕರು ಅಥವಾ ಕಮಿಟಿಯಲ್ಲಿರುವವರ ಸಣ್ಣತನ ಅಥವಾ ಅವರ ರಾಜಕೀಯದ ಒಂದು ಬುದ್ಧಿಯ ಕಾರಣಕ್ಕೆ ಕೊನೆಗೂ ಅವ್ರಿಗೆ ಜ್ಞಾನಪೀಠ ಸಿಗ್ಲಿಲ್ಲ. ಏನೇ ಜ್ಞಾನಪೀಠ ಸಿಗದೆ ಹೋದ್ರೂ ನಿಮ್ಮಂತ ಲಕ್ಷಾಂತರ ಜನ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾದ ಒಂದು ಸರಸ್ವತಿ ಪೀಠವನ್ನ ಭೈರಪ್ಪನವ್ರು ಇಟ್ಕೊಂಡಿದ್ದಾರೆ. ಅಂತ ಭೈರಪ್ಪನವರ ಒಂದು ಚೇತನ ಎಲ್ಲೂ ಹೋಗಲ್ಲ. ಲೇಖಕರ ದೇಹ ಮಾತ್ರ ಬಿಡ್ತಾರೆ. ಅವರ ಚೈತನ್ಯ ಅವರ ಬರವಣಿಗೆ ಮೂಲಕ, ಅವರು ಬದುಕಿರುವಂತ ಆದರ್ಶಗಳ ಮೂಲಕ ನಿಮ್ಮೆಲ್ಲರ ನಡುವೆ ಇರುತ್ತೆ. ಅಂತ ಹಿರಿಯ ಚೇತನ ಕನ್ನಡದಲ್ಲಿ ಮೋಸ್ಟ್ಲಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಆದ್ಮೇಲೆ ಈ ಮಟ್ಟಿಗಿನ ಒಂದು ಏನ್ ಹೇಳ್ತೀರಾ ಜನಪ್ರಿಯತೆ ಮತ್ತು ಜನ ಗೌರವವನ್ನ ಇಟ್ಕೊಂಡಂತ ತುಂಬಾ ಸಂಭಾವಿತ ಸಾಹಿತಿಗಳು, ತುಂಬಾ ಧ್ಯೇಯನಿಷ್ಠ ಸಾಹಿತಿಗಳು ಭೈರಪ್ಪನವರು. ಅವರ ಅಗಲಿರುವಂತಹ ಅವರ ಜೀವಕ್ಕೆ ಅಂತಿಮವಾದಂತಹ ಒಂದು ನಮಸ್ಕಾರಗಳನ್ನ ನಾನು ಈ ಮೂಲಕ ಸಲ್ಲಿಸ್ತೀನಿ. ನಮಸ್ಕಾರ.